ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತರ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಅಂತ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಾವು ಲಾಸ್ಟ್ ಕ್ಲಾಸಲ್ಲಿ ಫಸ್ಟ್ ಟಾಪಿಕ್ ಆಗಿರುವಂತಹ ರಾಜ್ಯ ಆದಾಯ ಬೆಲೆಗಳು ಮತ್ತು ಹಣದುಬ್ಬರ ಅಥವಾ ಸ್ಟೇಟ್ ಇನ್ಕಮ್ ಪ್ರೈಸಸ್ ಮತ್ತು ಇನ್ಫ್ಲೇಷನ್ ಅಂತ ಟಾಪಿಕ್ ಅನ್ನ ಸಂಪಟ್ಟಂತ ಟಾಪಿಕ್ಗೆ ಸಂಪಟ್ಟಂತ MCQಗಳನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ಸೆಕೆಂಡ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಹಾಗಾಗಿ ಇದು ಒಂದು ಎರಡನೇ ವಿಡಿಯೋ ಆಗಿದೆ. ಸೊ ಯಾರೆಲ್ಲ ಫಸ್ಟ್ ವಿಡಿಯೋ ನೋಡಿಲ್ವೋ ಅದನ್ನು ಕೂಡ ನೋಡಿಕೊಂಡು ಈ ವಿಡಿಯೋನ ಕೂಡ ಆಕ್ಸೆಸ್ ಮಾಡಿದ್ರೆ ನಿಮ್ಮ ಮುಂಬರುವಂತ ಎಲ್ಲ ಎಕ್ಸಾಮ್ಗಳಿಗೂ ಬೆನಿಫಿಟ್ ಆಗುವಂತ ಒಂದು ಕ್ಲಾಸ್ ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಸೊ ಟಾಪಿಕ್ ಆಗಿದೆ ವಿತ್ತೀಯ ಅಭಿವೃದ್ಧಿ ಹಾಗೂ ರಾಜ್ಯ ಹಣಕಾಸು ಅಥವಾ ಫಿಸ್ಕಲ್ ಡೆವಲಪ್ಮೆಂಟ್ ಅಂಡ್ ಸ್ಟೇಟ್ ಫೈನಾನ್ಸ್ ಅಂತ ಹೇಳಿ. ಫಸ್ಟ್ ಕ್ವಶನ್ ನೋಡ್ತೋಣ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದೆ. ಸೊ ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2024-25 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತೋಣ. ಕರ್ನಾಟಕದ GSTP ಬೆಳವಣಿಗೆ ದರ 6.6% ಇದೆ ಅಂತ ಕೊಟ್ಟಿದ್ದಾರೆ. ಸೊ ಬಿ ಸ್ಟೇಟ್ಮೆಂಟು ಕರ್ನಾಟಕದ GSTP ಬೆಳವಣಿಗೆ ಅಂದ್ರೆ GSTP ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರೀತಾರೆ. ಬೆಳವಣಿಗೆ ದರವು ಭಾರತದ GDP ಬೆಳವಣಿಗೆ ದರಕ್ಕಿಂತ ಕಡಿಮೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಸಿ ಸ್ಟೇಟ್ಮೆಂಟು ಎ ಮತ್ತು ಬಿ ಎರಡನ್ನು ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಮೇಲ್ನೋಗಳು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತಂದ್ರೆ, ಸೊ ಇಲ್ಲಿ ಕೊಟ್ಟಿರುವಂತಹ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ಎ ಮತ್ತು ಬಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಬೋತ್ ಎ ಅಂಡ್ ಬಿ ಆರ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡಿ, ನಮ್ಮ ಏನು ಕರ್ನಾಟಕದ ಒಂದು ಎಕನಾಮಿಕ್ಸ್ ಅಂತ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನೋಡಿ, ಏನು ಒಂದು ಕರ್ನಾಟಕದ ಸೊ ಗ್ರೋತ್ ರೇಟ್ ಆಫ್ GSTP ಇದೆಯಲ್ಲ ಎಷ್ಟಿದೆ ಅಂತಂದ್ರೆ ಅದು ಪ್ರೆಸೆಂಟ್ ಪ್ರಕಾರ ಸೊ 6.6% ಇದೆ. ಅದೇ ರೀತಿ ಭಾರತ ಎಷ್ಟಿದೆ ಅಂತಂದ್ರೆ ನೋಡಿ GDP ಬಂದು 7.3 ಅಂತ ಹೇಳ್ತಾರೆ. ಹಾಗಾಗಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಂದ್ರೆ ಆಕ್ಚುಲಿ ಕರ್ನಾಟಕದ GSTP ಬೆಳವಣಿಗೆ ದರ ಬಂದು 6.6% ಇದೆ, ಅದು ಕರೆಕ್ಟ್ ಆಗುತ್ತೆ. ಅದೇ ರೀತಿ ಕರ್ನಾಟಕದ GSTP ಬೆಳವಣಿಗೆ ದರ ಇದೆಯಲ್ಲ ಅದು ಭಾರತದ GDP ಬೆಳವಣಿಗೆ ದರಕ್ಕಿಂತ ಕಡಿಮೆಯಾಗಿದೆ. ಯಾಕಂದ್ರೆ ಭಾರತದ ಎಷ್ಟಿದೆ 7.3 ಇದೆ, ಸೊ ಕರ್ನಾಟಕದ್ದು 6.6 ಇದೆ. ಹಾಗಾಗಿ ಇದು ಭಾರತ ಒಂದು ಗ್ರೋತ್ ರೇಟ್ಗಿಂತ GDP ಗ್ರೋತ್ ರೇಟ್ಗಿಂತ ಸ್ಟೇಟ್ ಇಂದು ಕಡಿಮೆ ಇದೆ. ಹಾಗಾಗಿ ನಮಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಕೂಡ ಸರಿಯಾದ ಹೇಳಿಕೆಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಪ್ರಕಾರ 2024-25 ಪ್ರಕಾರ ಕರ್ನಾಟಕ ವಿತ್ತೀಯ ಕೊರತೆ ಎಷ್ಟು ಅಂತ ಕೇಳಿದ್ದಾರೆ. ಅಥವಾ ಅಕಾರ್ಡಿಂಗ್ ಟು ದ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2024-25 ದ ಸ್ಟೇಟ್ ಫಿಸ್ಕಲ್ ಡೆಫಿಸಿಟ್ ಈಸ್ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ವಿತ್ತೀಯ ಕೊರತೆ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ನೋಡಿ ಇಲ್ಲಿ ಕೊಟ್ಟಿರುವಂತ ಅಂದ್ರೆ ಸೊ ಪ್ರಸ್ತುತವಾಗಿ ಅಂದ್ರೆ 2024 ಒಂದು ಏನು ಸರ್ವೆ ಪ್ರಕಾರ ಎಷ್ಟು ಅಂತಂದ್ರೆ ಸೊ 2.95% ಇದೆ. ನೋಡಿ ಎಷ್ಟಿದೆ ಫಿಸ್ಕಲ್ ಡೆಫಿಸಿಟ್ ಆಫ್ ಕರ್ನಾಟಕ ಬಂದು 2.95% ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೆದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಒಂದು ನಮಗೆ ಗ್ರಾಫ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡಿ ನಮಗೆ ಎರಡು ಡೆಫಿಸಿಟ್ ಕೊಟ್ಟಿದ್ದಾರೆ. ಒಂದು ಫಿಸ್ಕಲ್ ಡೆಫಿಸಿಟ್ ಅಂತ ಕರೀತೀವಿ, ವಿತ್ತೀಯ ಕೊರತೆ ಅಂತ ಕರೀತಾರೆ. ಇನ್ನೊಂದು ರೆವೆನ್ಯೂ ಡೆಫಿಸಿಟ್ ಅಥವಾ ಆದಾಯದ ಕೊರತೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಗ್ರಾಫ್ ಕಾಣ್ತಾ ಇದೆಯಲ್ಲ ಇದು ನಮಗೆ ಸೊ ಏನಂದ್ರೆ ಫಿಸ್ಕಲ್ ಡೆಫಿಸಿಟ್ ನ ಒಂದು ಗ್ರಾಫ್ ರಿಪ್ರೆಸೆಂಟೇಷನ್ ಇದೆ. ಸೆಕೆಂಡ್ ಕೊಟ್ಟು ಬಂದು ರೆವೆನ್ಯೂ ಡೆಫಿಸಿಟ್ ನ ಒಂದು ಅಂದ್ರೆ ಸೊ ಗ್ರಾಫ್ ಇದೆ. ಹಾಗಾಗಿ ನೋಡಿ 2024-25 ಈ ಸರ್ವೆ ಪ್ರಕಾರ ಎಷ್ಟು ಅಂತಂದ್ರೆ ಸೊ 2.95% ಏನಂದ್ರೆ ಆಕ್ಚುಲಿ ನಮ್ಮ ರಾಜ್ಯದ ಒಂದು ಏನಂದ್ರೆ ಸೊ ಏನಾಗಿದೆ ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆಯಾಗಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಸೊ 2.95% ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಕರ್ನಾಟಕ ರಾಜ್ಯವು 2002ರಲ್ಲಿ ಕರ್ನಾಟಕ ಹಣಕಾಸಿನ ಸ್ಥಿತಿಗತಿ ಯೋಜನೆಯನ್ನ ಕಾಯ್ದೆಯನ್ನ ಅಂಗೀಕರಿಸಿತು ಅಂತ ಕೇಳಿದ್ದಾರೆ. ಕರ್ನಾಟಕ ಇಂಗ್ಲಿಷ್ ನೋಡ್ತಾ ಹೋಗೋಣ. ಕರ್ನಾಟಕ ಸ್ಟೇಟ್ ಪಾಸ್ಡ್ ದ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇನ್ ದ ಇಯರ್ ಆಫ್ ದಿ 2002 ಅಂತಿದೆ. ಅದೇ ರೀತಿ ಎರಡನೇ ಸ್ಟೇಟ್ಮೆಂಟು ಈ ಕಾಯ್ದೆಯು ವಿತ್ತೀಯ ಕೊರತೆಯನ್ನ GSTPಯ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನ ಸೊ 3% ಗಿಂತ ಕಡಿಮೆ ಇರಬೇಕು ಎಂದು ಒಂದು ಗುರಿಯನ್ನ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ಸೊ ಇಲ್ಲಿ ಕೊಟ್ಟಿರುವಂತಹ ಎರಡು ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೆದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಈ ಒಂದು ಕಾಯ್ದೆಯ ಬಗ್ಗೆ. ಇದು ಕಾಯ್ದೆ ವೆರಿ ಇಂಪಾರ್ಟೆಂಟ್ ಅಂತ ಕರಿತೀವಿ ನಾವು. ಕಾಯ್ದೆ ಯಾವುದು ಅಂತಂದ್ರೆ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಇದೆ. ಇದು ಜಾರಿ ಪಾಸ್ ಆಗಿದೆ ಯಾವಾಗ ಅಂದ್ರೆ 2002ರಲ್ಲಿ ನಮ್ಮ ರಾಜ್ಯದಲ್ಲಿ ಜಾರಿಗೆ ತರ್ತಾರೆ. ಹೌದಾ? ಸೊ ಕನ್ನಡದಲ್ಲಿ ನಾವು
ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಅಂತ ಕರೀತಾರೆ 2002 ಇದನ್ನ ಜಾರಿಗೆ ಬಂದ 2002 ಹಾಗಾಗಿ ಇದೇನ್ ಹೇಳುತ್ತೆ ಅಂದ್ರೆ ನೋಡಿ ಯಾವುದೇ ಕಾರಣ ಕೂಡ ಏನ್ ರಾಜ್ಯ ಇದೆಯಲ್ಲ ಅದು ತನ್ನ ಒಂದು ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಇದೆಯಲ್ಲ ಅದು 3% ಆಫ್ ದಿ ಟೋಟಲ್ GDP ಯನ್ನ ಮೀರಬಾರದು ಅಂತ ಹೇಳ್ತಾರೆ. ಅಂದ್ರೆ 3% ಆಫ್ GDP ಒಳಗಡೆ ಇರಬೇಕಂತ ಹೇಳ್ತಾರೆ. ಯಾವುದು ಈ ಒಂದು ವಿತ್ತೀಯ ಕೊರತೆ ಆಕ್ಟ್ ಇರುವಂತಂದ್ರೆ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಆಫ್ ದಿ 2002 ಅಂತಿದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ರಾಜ್ಯದ ಆದಾಯ ಕೊರತೆ ಎಷ್ಟು ಅಂತ ಅಥವಾ ಡ್ಯಾಶ್ ಇದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2024-25 ದ ಸ್ಟೇಟ್ ರೆವೆನ್ಯೂ ಡೆಫಿಸಿಟ್ ಈಸ್ ಅಂತ ಕೇಳಿದ್ದಾರೆ. ಸೊ ನಾವು ಈಗ ತಾನೇ ಗ್ರಾಫ್ ಅಲ್ಲಿ ನೋಡಿದೀವಿ ಎಷ್ಟಿದೆ ಅಂತಂದ್ರೆ ಅದು ಬಂದು 0.97% ಇದೆ ನೋಡಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಹೌದಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮಗೆ. ಸೊ ಹೌದಾ, ಸೊ ಅಂದ್ರೆ ಏನು ನಮ್ಮ ಒಂದು ರಾಜ್ಯದ ಸೊ ರೆವೆನ್ಯೂ ಡೆಫಿಸಿಟ್ ಅದು ಕನ್ನಡದಲ್ಲಿ ಅಂತ ಕರಿತೀವಿ ಇದಕ್ಕೆ. ಸೊ ರಾಜಸ್ವ ಕೊರತೆ ಅಂತ ಕರೀತಾರೆ ಅಥವಾ ಆದಾಯದ ಕೊರತೆ ಅಂತ ಕರೀತಾರೆ. ಆದಾಯದ ಕೊರತೆ ಅಂತದಕ್ಕಿಂತ ನಾವು ರಾಜಸ್ವ ಕೊರತೆ ಅಂತ ಕರೀತಾರೆ. ಎಷ್ಟಿದೆ ಅಂದ್ರೆ ಈ ಸರ್ವೆ ಪ್ರಕಾರ ನಮಗೆ ನೋಡಿ ಸೊ 0.97% ಇದೆ ಅಲ್ವಾ. ಸೊ ಹಾಗಾಗಿ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾದ್ರೆ ಏನಿದು ರೆವೆನ್ಯೂ ಡೆಫಿಸಿಟ್ ಅಂತಂದ್ರೆ ನೋಡಿ ರೆವೆನ್ಯೂ ಡೆಫಿಸಿಟ್ ಅಥವಾ ಆದಾಯದ ಕೊರತೆ ಅಂತಂದ್ರೆ ಟೋಟಲ್ ರೆವೆನ್ಯೂ ರಿಸಿಪ್ಟ್ಸ್ ಒಟ್ಟು ಆದಾಯದ ಒಂದು ರಸೀದಿ ಮೈನಸ್ ಟೋಟಲ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಥವಾ ಒಟ್ಟು ಆದಾಯದ ಒಂದು ವೆಚ್ಚ ಇದೆಯಲ್ಲ ಅದನ್ನ ಮೈನಸ್ ಮಾಡಿದ್ರೆ ಏನು ಬರುತ್ತೆ ರೆವೆನ್ಯೂ ಡೆಫಿಸಿಟ್ ಬರುತ್ತೆ. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು, ವಿತ್ತೀಯ ಕೊರತೆ ಅಂದ್ರೆ ಏನು, ಟೋಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಒಟ್ಟು ವೆಚ್ಚ ಮೈನಸ್ ಒಟ್ಟು ಆದಾಯ ಟೋಟಲ್ ರಿಸಿಪ್ಟ್ಸ್ ಎಕ್ಸ್ಕ್ಲೂಡಿಂಗ್ ಬಾರೋವಿಂಗ್ಸ್ ಅಂದ್ರೆ ಏನು ಎರಲ್ ಪಡ್ಕೊಂಡಿರ್ತಲ್ಲ ಅದನ್ನ ಸೊ ಮೈನಸ್ ಮಾಡಿದ್ರೆ ವಿಲ್ ಗೆಟ್ ದ ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಬರ್ತದೆ. ಓಕೆನಾ. ಸೊ ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಪ್ರಸ್ತುತವಾಗಿ ಅಂದ್ರೆ ನಮ್ಮ ಈ ಸರ್ವೆ ಪ್ರಕಾರ ಕರ್ನಾಟಕದ ಆದಾಯದ ಕೊರತೆ ಬಂದು ಎಷ್ಟಿದೆ ಅಂದ್ರೆ 0.97% ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಈ ಕೆಳಗಿನವುಗಳಲ್ಲಿ ದಕ್ಷಿಣದ ಯಾವ ರಾಜ್ಯವು ಅತ್ಯಂತ ಕಡಿಮೆ ವಿತ್ತೀಯ ಕೊರತೆಯನ್ನ ದಾಖಲಿಸಿದೆ ಅಂತ ಕೇಳಿದ್ದಾರೆ. ಇಂಗ್ಲಿಷ್ ನಲ್ಲಿ ನೋಡ್ತಗೋಣ. According to Economic Survey of Karnataka 2024-25, which of the following southern state registered the lowest fiscal deficit ಅಂತ ಕೇಳ್ತಾರೆ. ಅಂದ್ರೆ ನಮ್ಮ ದಕ್ಷಿಣ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಯಾವ ರಾಜ್ಯವು ಅತಿ ಕಡಿಮೆ ವಿತ್ತೀಯ ಕೊರತೆಯನ್ನ ಹೊಂದಿದೆ ಅಂತ ಕೇಳ್ತಿದ್ದಾರೆ. ಸೊ ಅದು ಬಂದು ಆಪ್ಷನ್ ಸಿ ತೆಲಂಗಾಣ ಇದೆಯಲ್ಲ ಇದು ಅತಿ ಕಡಿಮೆ ವಿತ್ತೀಯ ಕೊರತೆಯನ್ನ ದಾಖಲಿಸಿರುವಂತಹ ಒಂದು ಸದರ್ನ್ ದಕ್ಷಿಣದ ರಾಜ್ಯವಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ತೆಲಂಗಾಣ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ. ಸೊ ನೋಡಿ ನಮಗೆ 5 ಏನ್ ಸದರ್ನ್ ಸ್ಟೇಟ್ ಇದೆಯಲ್ಲ ಅದರಲ್ಲಿ ಅತಿ ಕಡಿಮೆ ಒಂದು ವಿತ್ತೀಯ ಕೊರತೆ ಹೊಂದಿರೋದು ಯಾವುದು ಅಂತಂದ್ರೆ ಅದು ತೆಲಂಗಾಣ ಆಗಿದೆ. ಎಷ್ಟಿದೆ ನೋಡಿ ಅದು 2.90% ಇದೆ. ಸೊ ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಕರ್ನಾಟಕ ಇದೆ. ನಮ್ದು ಎಷ್ಟಿದೆ ಅಂತಂದ್ರೆ ಸೊ ಅದೇ 2.95% ಇದೆಯಲ್ಲ ಸೊ ನಿಯರ್ಲಿ 3% ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಂಧ್ರ ಪ್ರದೇಶದ್ದು 4.2% ಇದೆ. ಕೇರಳದ್ದು 3.50% ಇದೆ. ತಮಿಳುನಾಡು 3.40% ಇದೆ. ಹೌದಾ. ಸೊ ಹಾಗಾಗಿ ನಮಗೆ ದಕ್ಷಿಣದ ರಾಜ್ಯಗಳ ಹೋಲಿಕೆ ಮಾಡಿದಾಗ ಅತಿ ಕಡಿಮೆ ಒಂದು ವಿತ್ತೀಯ ಕೊರತೆ ಹೊಂದಿರೋದು ಅಂತಂದ್ರೆ ಅದು ತೆಲಂಗಾಣ ಇದೆ. ಕಾಣಿಸ್ತದೆ ನಿಮಗೆ ತೆಲಂಗಾಣ ಇದೆಯಲ್ಲ ಸೊ ಇದು ಸೊ 2.90% ಏನಂತಂದ್ರೆ ಒಂದು ವಿತ್ತೀಯ ಕೊರತೆಯನ್ನ ಹೊಂದಿರುವಂತದ್ದು. ಓಕೆ. ಸೊ ಹಾಗಾಗಿ ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ 2.95 ನಿಯರ್ಲಿ 3% ಅಂತ ಕೊಟ್ಟಿದ್ದಾರೆ ಕರ್ನಾಟಕದ್ದು. ಸೊ ಅದೇ ರೀತಿ ಜಾಸ್ತಿ ಯಾವ್ದಿದೆ ನೋಡಿ ಇದರಲ್ಲಿ ಜಾಸ್ತಿ ಬಂದು ಯಾವ್ದಿದೆ ಅಂದ್ರೆ ಸೊ ಆಂಧ್ರ ಪ್ರದೇಶ ನೋಡಿ ಅಲ್ವಾ. ಆಂಧ್ರ ಪ್ರದೇಶ ಎಷ್ಟಿದೆ ಅಂದ್ರೆ ಸೊ 4.20 ಅಂತಂದ್ರೆ ವಿತ್ತೀಯ ಕೊರತೆ ಜಾಸ್ತಿ ಹೊಂದಿರುವಂತಹ ಸದರ್ನ್ ಸ್ಟೇಟ್ ಯಾವ್ದಾದ್ರು ಗೊತ್ತಿರಬೇಕಾಗುತ್ತೆ ಅದು ಆಂಧ್ರ ಪ್ರದೇಶ ಆಗಿದೆ. ಸೊ ಹಾಗಾಗಿ ನಿಮ್ಮ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ತೆಲಂಗಾಣ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಕರೆಕ್ಟ್ಲಿ ಮ್ಯಾಚಿಂಗ್ ಅಂತ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಅಥವಾ ಹೊಂದಿಸಿ ಬರೆಯೋದು ಅಂತ ಕೂಡ ಕೊಟ್ಟಂತ ಕ್ವಶನ್ ಆಗಿದೆ. ಒಂದ್ ಕಡೆ ನಮಗೆ ಹಣಕಾಸು ಆಯೋಗ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಅಧ್ಯಕ್ಷರನ್ನು ಕೊಟ್ಟಿದ್ದಾರೆ. ಸೊ ನೋಡಿ 14ನೇ ಹಣಕಾಸು ಆಯೋಗ ಅದರ ಅಧ್ಯಕ್ಷರು ಬಂದು YV ರೆಡ್ಡಿ ಅಂತ ಕೊಟ್ಟಿದ್ದಾರೆ. 15ನೇ ಹಣಕಾಸು ಆಯೋಗ NK ಸಿಂಗ್ ಅಂತ ಕೊಟ್ಟಿದ್ದಾರೆ. 16ನೇ ಹಣಕಾಸು ಆಯೋಗ ಅರವಿಂದ್ ಪನಗರಿ ಅಂತ ಕೊಟ್ಟಿದ್ದಾರೆ. ಪ್ರಸ್ತುತ ಕರ್ನಾಟಕ ಒಂದು ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರು ಬಂದು N ನಾರಾಯಣಸ್ವಾಮಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾವೆಲ್ಲ ಕೂಡ ಸರಿಯಾಗಿ ಹೊಂದಾಣಿಕೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೊಟ್ಟಿರುವಂತ ಎಲ್ಲ ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಅಂದ್ರೆ 14ನೇ ಹಣಕಾಸು ಆಯೋಗ ಇದೆಯಲ್ಲ ಇದರ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ YV ರೆಡ್ಡಿ ಅಥವಾ Y ವೇಣುಗೋಪಾಲ್ ರೆಡ್ಡಿ ಆಗಿದ್ರು. ಸೊ ಹಾಗಾಗಿ ಫಸ್ಟ್ ಒಂದು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಅದೇ ರೀತಿ 15ನೇ ಹಣಕಾಸು ಆಯೋಗ ಇದೆಯಲ್ಲ ಇದರ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ನಂದ ಕಿಶೋರ್ ಸಿಂಗ್ ಅಥವಾ NK ಸಿಂಗ್ ಆಗಿದ್ರು. ಇದು ಕೂಡ ಸರಿಯಾಗಿ ಹೊಂದಾಣಿಕೆಯಾಗಿದೆ.
ಅದೇ ರೀತಿ ಈಗ ನೆಕ್ಸ್ಟ್ ಏನು ಬರುವಂತ ಒಂದು 16ನೇ ಹಣಕಾಸು ಆಯೋಗ ಇದೆಯಲ್ಲ, ಇದರ ಅಧ್ಯಕ್ಷ ಯಾರಾಗಿದ್ದಾರೆ ಅಂದ್ರೆ ಅದು ಅರವಿಂದ್ ಪನಗರಿ ಆಗಿದ್ದಾರೆ. ಇದು ಕೂಡ ಸರಿಯಾಗಿ ಮ್ಯಾಚ್ ಆಗಿದೆ. ಅದೇ ರೀತಿ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಕೂಡ ಏನಂತಂದ್ರೆ ಸೊ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅನ್ನ ಸೊ ಏನ್ ಮಾಡ್ತಾರೆ ಅಂದ್ರೆ ರಚನೆ ಮಾಡಿದ್ರೆ ಅದರ ಅಧ್ಯಕ್ಷರು ಬಂದು ಸೊ ಎನ್ ನಾರಾಯಣಸ್ವಾಮಿ ಆಗಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತದ್ದು ನೋಡಿ, ಹೌದಾ, A1 B2 C3 D4 ಇದೆಯಲ್ಲ. ಸೊ ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಯಾಕೆ ಕ್ವಶನ್ ಅಂತ ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಅದು 15 ಫೈನಾನ್ಸ್ ಕಮಿಷನ್ ಅಥವಾ ಏನು 15 ಹಣಕಾಸು ಆಯೋಗ ಇದೆಯಲ್ಲ, ಅದು ನಮ್ಮ ರಾಜ್ಯ ಕೊಡ್ಬೇಕಂತ ಏನೊಂದು ಏನು ಡೆವಲ್ಯೂಷನ್ ಇದೆಯಲ್ಲ ಕಡಿಮೆ ಮಾಡಿದೆ ಅಂತ. ಹೌದಾ ನೋಡಿ, 14 ಫೈನಾನ್ಸ್ ಕಮಿಷನ್ ಪ್ರಕಾರ ಎಷ್ಟು ಕೊಟ್ಟಿದ್ದಾರೆ ನಮಗೆ 4.7% ಕೊಟ್ಟಿದ್ರು. ಈಗ ಏನ್ ಮಾಡಿದಾರೆ ಅದನ್ನ ಸೊ 3.7% ಅಂದ್ರೆ ನಿಯರ್ಲಿ 1% ಕಡಿಮೆ ಮಾಡಿದ್ದಾರೆ. ಅದಕ್ಕೇನಂದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಒಂದು ಹೋರಾಟ ಕೂಡ ಮಾಡಿದ್ರು ಡೆಲ್ಲಿಯಲ್ಲಿ. ಓಕೆನಾ, ಆ ಕಾರಣಕ್ಕಾಗಿ ನಮಗೆ ಈ ಫೈನಾನ್ಸ್ ಕಮಿಷನ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ಫೈನಾನ್ಸ್ ಕಮಿಷನ್ ಇದೆಯಲ್ಲ ಇದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿರುತ್ತೆ ಅಂಡರ್ ಆರ್ಟಿಕಲ್ 280 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ, ಇದನ್ನ ಏನ್ ಮಾಡ್ತಾರೆ ರಾಷ್ಟ್ರಪತಿಯವರು ಪ್ರತಿ 5 ವರ್ಷಕ್ಕೊಮ್ಮೆ ಈ ಒಂದು ಹಣಕಾಸು ಆಯೋಗವನ್ನ ರಚನೆ ಮಾಡ್ತಾರೆ. ಸೊ ಅಂಡರ್ ಆರ್ಟಿಕಲ್ 280 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಒಂದು ಸಂವಿಧಾನಿಕ ಸಂಸ್ಥೆಯಾಗಿರ್ತದೆ, ಗೊತ್ತಿರಬೇಕಾಗುತ್ತೆ. ಓಕೆ, ಇದ್ರ ಕೆಲಸ ಏನಂತಂದ್ರೆ ಇದು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಏನ್ ಮಾಡುತ್ತೆ, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಹಣಕಾಸು ಮತ್ತು ತೆರಿಗೆಗಳನ್ನ ಹಂಚಿಕೆ ಮಾಡಕ್ಕೆ ಮಾಡುತ್ತೆ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತಹ ಸಂಸ್ಥೆಯನ್ನು ನಾವು ಹಣಕಾಸು ಆಯೋಗ ಅಂತ ಕರೀತಾರೆ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಎ, A1 B2 C3 D4 ಎಲ್ಲವೂ ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ದ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2024-25 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ನೋಡ್ತೋಣ. ಫಸ್ಟ್ ಸ್ಟೇಟ್ಮೆಂಟ್, ಕರ್ನಾಟಕ ಸರ್ಕಾರದ ಒಟ್ಟು ಹೊಣೆಗಾರಿಕೆಗಳು ಅಂದ್ರೆ ಇಲ್ಲಿ ಸಾಲಗಳು ಅಂತ ಅರ್ಥ, ಸಾಲಗಳು. ಓಕೆನಾ, ಇಂಗ್ಲಿಷ್ ನಾವು ಲೈಬಿಲಿಟೀಸ್ ಅಂತ ಕರಿತೀವಿ, ನಿರಂತರವಾಗಿ ಹೆಚ್ಚುತ್ತೀವಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ದ ಟೋಟಲ್ ಲೈಬಿಲಿಟೀಸ್ ಆಫ್ ಸ್ಟೇಟ್ ಗೌರ್ಮೆಂಟ್ ಇನ್ಕ್ರೀಸಿಂಗ್ ಕಂಟಿನ್ಯೂಸ್ಲಿ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್, 2024-25 ಸಾಲಿನಲ್ಲಿ ರಾಜ್ಯ ಸರ್ಕಾರದ ಒಟ್ಟು ಹೊಣೆಗಾರಿಕೆಗಳು ಒಟ್ಟು ಸಾಲಗಳು ಒಟ್ಟು ದೇಶೀಯ ಉತ್ಪನ್ನದ 50%ಕ್ಕಿಂತ ಹೆಚ್ಚಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂದ್ರೆ ನೋಡಿ, ಫಸ್ಟ್ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಯಾಕಂದ್ರೆ ನಮಗೆ ಪ್ರತಿ ವರ್ಷ ಏನಂದ್ರೆ ನಮ್ಮ ಒಂದು ಏನು ರಾಜ್ಯ ಸರ್ಕಾರದ ಸಾಲಗಳು ಜಾಸ್ತಿ ಆಗ್ತಾ ಇದೆ, ಹೌದಾ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟು ತಪ್ಪಾಗಿದೆ. ಯಾಕಂದ್ರೆ ಸೊ ಮೋರ್ ದೆನ್ 50% ಏನಿಲ್ಲ. ಓಕೆ, ಅಂದ್ರೆ ಏನು ನಮ್ಮ ಸಾಲಗಳಿದ್ರೆ ಸೊ ಒಂದು ಏನು ಪ್ರೆಸೆಂಟ್ ಆಗಿ ಒಂದು GDP ಇದೆಯಲ್ಲ ಅದರ ಒಂದು ಮೋರ್ ದೆನ್ 50% ಒಂದು ಬಜೆಟ್ನ GDPಯ 50% ಏನಿಲ್ಲ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ 2 ಮಾತ್ರ ತಪ್ಪಾದ ಹೇಳಿಕೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡಿ ನಮಗೆ ಟೋಟಲ್ ಲೈಬಿಲಿಟೀಸ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ರಾಜ್ಯ ಸರ್ಕಾರದ ಒಟ್ಟು ಹೊಣೆಗಾರಿಕೆ ಒಂದು ನೋಡಿ ಎಷ್ಟಿದೆ 2024-25 ಪ್ರಕಾರ ಎಷ್ಟು ಅಂದ್ರೆ ಸೊ 6,65,095 ಕೋಟಿ ಇದೆ ಅಂತ ಸಾಲಗಳು. ಜಾಸ್ತಿ ಅಂದ್ರೆ ಪ್ರತಿ ವರ್ಷ ಏನಾಗ್ತದೆ ನೋಡಿ ಜಾಸ್ತಿ ಆಗ್ತದೆ ಅಲ್ವಾ, ಈ ಗ್ರಾಫ್ ಹಿಂಗೆ ರೈಸ್ ಆಗ್ತಾ ಇದೆ, ಹಾಗಾಗಿ ಜಾಸ್ತಿ ಆಗ್ತಿದೆ. ಅದೇ ರೀತಿ ಈ ಸಾಲದ ಏನು ನೋಡಿ ಟೋಟಲ್ ಲೈಬಿಲಿಟೀಸ್ ಪರ್ಸೆಂಟೇಜ್ ನೋಡಿದಾಗ ಎಷ್ಟು ಅಂತಂದ್ರೆ GST ಕಂಪೇರ್ ಮಾಡಿದಾಗ ಎಷ್ಟು ಅಂತಂದ್ರೆ ಸೊ 2023-24 ಬಂದಾಗ 23.68% ಆಫ್ ಏನು GST ಏನಂತಂದ್ರೆ ಅಷ್ಟು ನಮ್ದು ಪ್ರೆಸೆಂಟ್ ಆಗಿ ಸರ್ಕಾರ ಸಾಲ ಇದೆ. ಹಾಗಾಗಿ ಇಲ್ಲಿ ಕೊಟ್ಟಿದ್ರೆ 50% ಕೊಟ್ಟಿದ್ದಾರೆ. ಸೊ 50% ಕೊಟ್ಟಿದ್ದಾರೆ, ಹಾಗಾಗಿ ಅದು ತಪ್ಪಾಗುತ್ತೆ. ಸೊ ನಮ್ಗೆ ಬಂದು ಸೊ 23% ಇದೆ ಅಲ್ವಾ. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿದೆ. ಸೊ ಹಾಗಾಗಿ ಇಲ್ಲಿ ತಪ್ಪಾದ ಹೇಳಿಕೆ ಬಂದು ಆಪ್ಷನ್ ಬಿ 2 ಮಾತ್ರ ಅಥವಾ ಓನ್ಲಿ 2 ಇಸ್ ದ ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತೋಣ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಎ ಸ್ಟೇಟ್ಮೆಂಟ್ ನೋಡ್ತೋಣ. ರಾಜ್ಯ ಸರ್ಕಾರಗಳ ಒಟ್ಟು ಆದಾಯ ಸ್ವೀಕೃತಿಗಳು 4 ಅಂಶಗಳನ್ನ ಒಳಗೊಂಡಿದೆ. ಇಂಗ್ಲಿಷ್ ನೋಡ್ತೋಣ. ದ ಟೋಟಲ್ ರೆವಿನ್ಯೂ ರೆಸಿಪ್ಟ್ ಆಫ್ ಸ್ಟೇಟ್ ಗವರ್ಮೆಂಟ್ ಇನ್ಕ್ಲೂಡ್ ದ 4 ಕಾಂಪೊನೆಂಟ್ಸ್ ಅಂತಿದೆ. ಅದೇ ರೀತಿ ರಾಜ್ಯದ ಸ್ವಂತ ತೆರಿಗೆ ಆದಾಯದಿಂದ ಅತಿ ದೊಡ್ಡ ಆದಾಯ ಸ್ವೀಕೃತಿ ಬರ್ತದೆ ಕೊಟ್ಟಿದ್ದಾರೆ. ಸಿ ಸ್ಟೇಟ್ಮೆಂಟು ಆದಾಯದ ಸ್ವೀಕೃತಿಗಳಿಗೆ ಅತ್ಯಂತ ಕಡಿಮೆ ಕೊಡುಗೆ ನೀಡುವವರು ಯಾರಂತಂದ್ರೆ ಅದು ತೆರಿಗೆಯೇತರ ಆದಾಯ ಅಥವಾ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಕರೀತಾರೆ, ಅದರಿಂದ ಬರ್ತಂತ ಹೇಳ್ತಾರೆ. ಆಪ್ಷನ್ ಡಿ ಯಲ್ಲಿ ಮೇಲಿನವುಗಳು ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಕೊಟ್ಟಂತ 3 ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತಂದ್ರೆ ಈ ಕೊಟ್ಟಿರುವಂತಹ ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನವುಗಳು ಯಾವುದು ಅಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ನಮ್ಮ ಏನು ರೆವಿನ್ಯೂ ರೆಸಿಪ್ಟ್ಸ್ ಅಥವಾ ಆದಾಯದ ಒಂದು ಏನು ರಸೀದಿ ಅಂತ ಕರಿತೀವಲ್ವಾ ನೋಡಿ, ಇದು ನಮ್ಗೆ ಸಾಮಾನ್ಯವಾಗಿ
ನಮ್ಮ ಒಂದು ರಾಜ್ಯದ ಟೋಟಲ್ ರೆವಿನ್ಯೂ ರಿಸಿಪ್ಟ್ ಅಲ್ಲಿ ಏನು ಮಾಡ್ತೀವಿ ಅಂದ್ರೆ ಅದು ಆಕ್ಚುಲಿ ಫೋರ್ ಮೇಜರ್ ಕಾಂಪೊನೆಂಟ್ಗಳ ಮುಖಾಂತರ ಅದು 4 ಅಂಶಗಳ ಮುಖಾಂತರ ಹೊಂದಿರುತ್ತೆ. ಒಂದು ಯಾವುದಂದ್ರೆ ಸೊ ಓನ್ ಟ್ಯಾಕ್ಸ್ ರೆವಿನ್ಯೂ ಅಂದ್ರೆ ರಾಜ್ಯದ ಸ್ವಂತ ತೆರಿಗೆಗಳು. ಎರಡನೇದು ನಾನ್ ಟ್ಯಾಕ್ಸ್ ರೆವಿನ್ಯೂ ತೆರಿಗೆಯೇತರ ಆದಾಯ. ಮೂರನೇದು ಡೆವಲ್ಯೂಷನ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಕೇಂದ್ರದಿಂದ ಬರುವಂತಹ ಒಂದು ಅನುದಾನಗಳು. ಅದೇ ರೀತಿ ಗ್ರಾಂಟ್ಸ್ ಇನ್ ಏಡ್ ಅಂಡ್ ಕಾಂಟ್ರಿಬ್ಯೂಷನ್ ಕರೀತಾರೆ. ಹೌದಾ, ಅಂದ್ರೆ ಸಹಾಯ ಅನುದಾನ ಮತ್ತು ವಂತಿಗಳನ್ನು ಕರೀತಾರೆ. ಸೊ ಹಾಗಾಗಿ ನಮಗೆ ಏನು ಒಂದು ಟೋಟಲ್ ರೆವಿನ್ಯೂ ರಿಸಿಪ್ಟ್ ಇದೆಯಲ್ಲ ಅದು 4 ಅಂಶಗಳಿಂದ ಕೂಡಿರುತ್ತೆ. ಒಂದು ಸೊ 1, 2, 3 ಮತ್ತೆ 4 ಅಂತ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಹಾಗಾದ್ರೆ ಓನ್ ಟ್ಯಾಕ್ಸ್ ರೆವಿನ್ಯೂ ಅಂದ್ರೆ ಈ ಒಂದು ಟೋಟಲ್ ರೆವಿನ್ಯೂ ರಿಸಿಪ್ಟ್ಸ್ ಅಲ್ಲಿ ಯಾವುದು ಜಾಸ್ತಿ ಕೊಡುತ್ತೆ ನೋಡಿ ಆಕ್ಚುಲಿ ಕೊಟ್ಟಿದ್ದಾರೆ ಹೌದಾ ನಮಗೆ. ಸೊ ಬಂದು ಏನು ಆ ಓನ್ ಟ್ಯಾಕ್ಸ್ ರೆವಿನ್ಯೂ ಇದೆಯಲ್ಲ ಅದೇ ನಮಗೆ ಅತಿ ಹೆಚ್ಚು ಈ ಒಂದು ಟೋಟಲ್ ರೆವಿನ್ಯೂ ರಿಸಿಪ್ಟ್ಗೆ ಸುಮಾರು ಅಂದ್ರೆ 72.15% ಅದೇ ಹೆಚ್ಚಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಅಂದ್ರೆ ಏನು ರಾಜ್ಯದ ಸ್ವಂತ ತೆರಿಗೆ ಇದೆಯಲ್ಲ ಅದು ಅತಿ ದೊಡ್ಡ ಆದಾಯದ ಒಂದು ಮೂಲ ಅಂತ ಕರಿತೀವಿ. ಸೊ ಅದು ಕೂಡ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಲೋವೆಸ್ಟ್ ಯಾವ್ದಿದೆ ನೋಡಿ, ದ ಲೋವೆಸ್ಟ್ ಕಾಂಟ್ರಿಬ್ಯೂಟರ್ ರೆವಿನ್ಯೂ ರಿಸಿಪ್ಟ್ ಬಂದಂದ್ರೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಏನು ತೆರಿಗೆಯೇತರ ಒಂದು ತೆರಿಗೆಯೇತರ ರಾಜಸ್ವಗಳಿದೆಯಲ್ಲ ಅದು ಅತಿ ಕಡಿಮೆ ಒಂದು ಟೋಟಲ್ ರೆವಿನ್ಯೂ ರಿಸಿಪ್ಟ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಿ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಸೊ ಇಲ್ಲಿ ತಪ್ಪಾದ ಹೇಳಿಕೆಗಳು ಯಾವುದೂ ಇಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಕರ್ನಾಟಕ ತೆರಿಗೆ ಮತ್ತು GSTP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರೀತಾರೆ. ಅವುಗಳ ಅಂದ್ರೆ ಈ ಟ್ಯಾಕ್ಸ್ ಮತ್ತೆ GSTP ಗೆ ಇರುವಂತಹ ಅನುಪಾತ ಎಷ್ಟು ಅಂತ ಕೇಳ್ತಾರೆ, ಅದರ ಒಂದು ರೇಷಿಯೋಸ್. ಹೌದಾ, ಸೊ ಹಾಗಾಗಿ ನಮಗೆ ಈ ಸೊರೆ ಪ್ರಕಾರ ಎಷ್ಟು ಅಂತಂದ್ರೆ ನೋಡಿ ಗೊತ್ತಿರಬೇಕಾಗುತ್ತೆ 6.8% ಆಫ್ ಏನಂದ್ರೆ ಒಂದು ರೇಷಿಯೋ ಇದೆ. ಸೊ ಅದು ತೆರಿಗೆ ಮತ್ತು GSTP ಗೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸರ್ವದಲ್ಲಿ. ಸೊ ಟ್ಯಾಕ್ಸ್ ಟು GSTP ರೇಷಿಯೋ ತೆರಿಗೆಯಿಂದ ಏನು ಒಂದು ರಾಜ್ಯದ GSTP ಇದೆಲ್ಲ ರೇಷಿಯೋ ನೋಡ್ತಾ ಹೋದಾಗ ಎಷ್ಟಿದೆ ಅಂದ್ರೆ ನೋಡಿ, ಸೊ ಎಷ್ಟಿದ್ರೆ 6.80% ಇದೆ. ಹೌದಾ, ಅಂದ್ರೆ ಏನ್ ಟ್ಯಾಕ್ಸ್ ಇದೆಯಲ್ಲ ಇದೇನಂದ್ರೆ ಸುಮಾರು GSTP ಗೆ 6.8% ಒಂದು ರೇಷಿಯೋನ ಕೊಡ್ತಾ ಹೋಗುತ್ತೆ ಈ ಒಂದು ನಮ್ಮ ಟ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಈ ಕೆಳಗಿನವುಗಳಲ್ಲಿ ಯಾವ ತೆರಿಗೆಯು ರಾಜ್ಯಗಳ ಸ್ವಂತ ತೆರಿಗೆ ಆದಾಯಕ್ಕೆ ಹೆಚ್ಚು ಕೊಡುಗೆ ನೀಡುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಟ್ಯಾಕ್ಸ್ ಕಾಂಟ್ರಿಬ್ಯೂಟ್ಸ್ ಮೋರ್ ಟು ದ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಕೇಳ್ತಾರೆ. ಸೊ ಇಲ್ಲಿ ಮೋಟಾರ್ ವಾಹನ ತೆರಿಗೆಗಳಂತಿದೆ, ಅಬಕಾರಿ ಶುಲ್ಕಗಳು ಅಂದ್ರೆ ಎಕ್ಸೈಸ್ ಡ್ಯೂಟಿ ಅಂತಿದೆ, ಮುದ್ರಾಂಕ ಮತ್ತು ನೋಂದಣಿಯ ಮೇಲೆ ತೆರಿಗೆಗಳಂತಿದೆ. ಆಪ್ಷನ್ ಡಿ ಅಲ್ಲಿ ವಾಣಿಜ್ಯ ತೆರಿಗೆಗಳಂತೆ. ನೋಡಿ ನಮಗೆ ಏನು ರಾಜ್ಯ ಸ್ವಂತ ತೆರಿಗೆಗಳು ಅಥವಾ ಓನ್ ಟ್ಯಾಕ್ಸ್ ರೆವಿನ್ಯೂ ಇದೆಯಲ್ಲ ಅದಕ್ಕೆ ಜಾಸ್ತಿ ಕಾಂಟ್ರಿಬ್ಯೂಟ್ ಯಾವ್ದಪ್ಪ ಅಂದ್ರೆ ಅದು ವಾಣಿಜ್ಯ ತೆರಿಗೆಗಳು ಅಥವಾ ಕಮರ್ಷಿಯಲ್ ಟ್ಯಾಕ್ಸ್. ಅಂದ್ರೆ ಯಾವೆಲ್ಲ ಕಂಪನಿಗಳ ಮೇಲೆ ಟ್ಯಾಕ್ಸ್ ಆಗ್ತಾರಲ್ಲ ಅದು ನಾವು ಸಾಮಾನ್ಯವಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಅಂದ್ರೆ ಓನ್ ಟ್ಯಾಕ್ಸ್ ರೆವಿನ್ಯೂಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ಅದು ಕಮರ್ಷಿಯಲ್ ಟ್ಯಾಕ್ಸ್ ಗಳಾಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರ್ವದಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ನಿಮಗೆ. ಸೌದಾ ನೋಡಿ ಏನು ಈ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವಿನ್ಯೂ ಅಥವಾ ಏನು ರಾಜ್ಯದ ಸ್ವಂತ ತೆರಿಗೆ ರಾಜಸ್ವ ಇದೆಯಲ್ಲ ಅಲ್ಲಿ ಕೂಡ ಅಗೇನ್ 4 ಪ್ರಮುಖ ತೆರಿಗೆಗಳನ್ನ ಕಲೆಕ್ಟ್ ಮಾಡ್ತಾರೆ. ಒಂದು ವಾಣಿಜ್ಯ ತೆರಿಗೆಗಳು ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಕರಿತೀವಿ. ಎರಡನೇದು ಅಬಕಾರಿ ಎಕ್ಸೈಸ್ ಡ್ಯೂಟಿ ಅಂತ ಕರಿತೀವಿ, ಅಂದ್ರೆ ಉತ್ಪಾದಿಸುವಂತ ವಸ್ತುಗಳ ಮೇಲೆ ಹಾಕುವಂತ ಒಂದು ತೆರಿಗೆ ನಾವು ಅಬಕಾರಿ ಅಂತ ಕರಿತಾರೆ. ಮೂರನೇದು ಮೋಟಾರು ವಾಹನ ತೆರಿಗೆಗಳು ಅಂದ್ರೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಅಂತ ಕರಿತೀವಿ. ನಾಲ್ಕನೇದು ನೋಂದಣಿ ಮುದ್ರಾಂಕಗಳ ಮೇಲಿನ ತೆರಿಗೆಗಳನ್ನು ಕರೀತಾರೆ. ಸೊ ಹಾಗಾಗಿ ನಾವು 4 ರೀತಿಯ ತೆರಿಗೆಗಳನ್ನ ಸಾಮಾನ್ಯವಾಗಿ ರಾಜ್ಯದ ಸ್ವಂತ ತೆರಿಗೆಯಲ್ಲಿ ಬರ್ತವೆ. ಅದರಲ್ಲಿ ಅತಿ ಹೆಚ್ಚು ಬರೋದು ಯಾವ್ದಪ್ಪ ಅಂದ್ರೆ ಗೊತ್ತಿರಬೇಕಾಗತ್ತೆ, ಅದು ವಾಣಿಜ್ಯ ತೆರಿಗೆ ಇದೆಯಲ್ಲ ಅದು ಅತಿ ಹೆಚ್ಚು ಈ ಒಂದು ಸ್ವಂತ ತೆರಿಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ. ಸೊ ಹಾಗಾಗಿ ನಮಗೆ ಸೊ ಇಲ್ಲಿ ಯಾವ್ದಂತಂದ್ರೆ ಅದು ಕಮರ್ಷಿಯಲ್ ಟ್ಯಾಕ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಿಮ್ಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ. ಸೊ ಅದರ ನಮಗೆ 4 ವಾಣಿಜ್ಯ ತೆರಿಗೆಗಳಿದೆ, ರಾಜ್ಯ ಅಬಕಾರಿ ಇದೆ, ಮೋಟಾರ್ ವಾಹನಗಳ ತೆರಿಗೆ ಇದೆ, ಮುದ್ರಾಂಕ ಮತ್ತು ನೋಂದಣಿ ಶುಲ್ಕಗಳಿದೆ. ಹೌದಾ, ಇದನ್ನು ನೋಡಿದ್ರೆ ನೋಡಿ ಕೊಡಿಸ್ತದೆ ನಿಮಗೆ ವಾಣಿಜ್ಯ ತೆರಿಗೆಗಳು ಎಷ್ಟಿದೆ ಸುಮಾರು ನೋಡಿ 49,264 ಕೋಟಿ ರೂಪಾಯಿಗಳು ಅಂದ್ರೆ ನಮಗೆ ಅದು ಹೈಯೆಸ್ಟ್ ಕೊಡ್ತಾ ಹೋಗುತ್ತೆ ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಅಂತ. ಸೆಕೆಂಡ್ ಬಂದು ಅಬಕಾರಿ ರಾಜ್ಯ ಅಬಕಾರಿ ಇದೆ. ಸೊ ಥರ್ಡ್ ಅಲ್ಲಿ ಮೋಟಾರ್ ವಾಹನ ತೆರಿಗೆಗಳಿದೆ. ಸೊ ಅದೇ ರೀತಿ ನೆಕ್ಸ್ಟ್ ಬಂದು ಥರ್ಡ್ ಅಲ್ಲಿ ಮುದ್ರಾಂಕ ಶುಲ್ಕಗಳಿದೆ. ಫೋರ್ತ್ ಅಲ್ಲಿ ಬಂದು ನಮಗೆ ಮೋಟಾರ್ ವಾಹನ ತೆರಿಗೆಗಳು ಇರುತ್ತದೆ. ಸೊ ಹಾಗಾಗಿ ನಮಗೆ ಸೊ ಇಲ್ಲಿ ಆಪ್ಷನ್ ಬಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಶಕ್ತಿ ಯೋಜನೆಯನ್ನ ಕರ್ನಾಟಕ ಸಾರಿಗೆ ಇಲಾಖೆ ಜಾರಿಗೆ ತಂದಿದೆ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಕೀಮ್ಗಳು ಇಲ್ಲ, ಯಾಕಂದ್ರೆ ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸರ್ಕಾರದಿಂದ ಅಲ್ವಾ. ಸೊ ಶಕ್ತಿ ಯೋಜನೆ
ಎರಡನೇದು ಗೃಹಲಕ್ಷ್ಮಿ ಯೋಜನೆಯನ್ನ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನುಷ್ಠಾನಗೊಳಿಸುತ್ತಿದೆ ತದೆ ಅಂತ ಕೊಟ್ಟಿದ್ದಾರೆ. ಮೂರನೇದು ಯುವ ನಿಧಿ ಯೋಜನೆಯನ್ನ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಜಾರಿಗೆ ತಂದಿದ್ದು ಕೊಟ್ಟಿದ್ದಾರೆ. ಆಪ್ಷನ್ ಡಿ ಯಲ್ಲಿ ಈ ಎಲ್ಲ ಖಾತೆ ಅಥವಾ ಈ ಎಲ್ಲ ಗ್ಯಾರಂಟಿ ಯೋಜನೆಗಳ ಮೊತ್ತವು ರಾಜ್ಯ ಬಜೆಟ್ನ 20%ಗೆ ಸಮನಾಗಿರುತ್ತೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕೊಟ್ಟಂತ ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದ್ರೆ ಆಪ್ಷನ್ 4 ಇದೆಯಲ್ಲ ಅದು ತಪ್ಪಾಗಿದೆ. ಹೌದಾ? ನೋಡಿ, ಈ ಶಕ್ತಿ ಯೋಜನೆ ನಿಮಗೆಲ್ಲ ಗೊತ್ತಿರುವಂತೆ ಏನಂದ್ರೆ ಇದು ನಮ್ಮ ರಾಜ್ಯದಲ್ಲಿರುವಂತಹ ಹೆಣ್ಮಕ್ಳು ಫ್ರೀ ಆಗಿ ಎಲ್ಲಿ ಬೇಕಾದ್ರೂ ಕೂಡ ಸರ್ಕಾರಿ ಬಸ್ಗಳಲ್ಲಿ ಅಂದ್ರೆ ಇನ್ಸೈಡ್ ದ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಓಡಾಡಬಹುದು. ಅದನ್ನ ಜಾರಿಗೆ ತಂದು ಕರ್ನಾಟಕ ಸಾರಿಗೆ ಇಲಾಖೆ ಅಂಡರ್ ದ ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ಕರೆಕ್ಟ್ ಆಗುತ್ತೆ. ಎರಡನೇದು ಏನು ಗೃಹಲಕ್ಷ್ಮಿ ಇದೆಯಲ್ಲ ಇದೇನ್ ಮಾಡ್ತಾರೆ, ಪ್ರತಿ ತಿಂಗಳು ಮನೆಯ ಮುಖ್ಯಸ್ಥಿಗೆ ಏನಂತಂದ್ರೆ 2,000 ಕೊಡ್ತಾರೆ. ಇದನ್ನ ತಂದು ಜಾರಿಗೆ ತಂದಂತ ಇಲಾಖೆ ಯಾವುದಪ್ಪ ಅಂತಂದ್ರೆ ಅದು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಡರ್ ದ ಗವರ್ಮೆಂಟ್ ಆಫ್ ಕರ್ನಾಟಕ. ಇದು ಕೂಡ ಕರೆಕ್ಟ್ ಆಗುತ್ತೆ. ಮೂರನೇದು ಯುವ ನಿಧಿ ಇದೆಯಲ್ಲ ಇದೇನಂತಂದ್ರೆ ಒಂದು ನಿರುದ್ಯೋಗ ಭತ್ತ ಕೊಡುತ್ತೆ. ಯಾರೆಲ್ಲ ಡಿಗ್ರಿ ಮುಗಿಸಿರ್ತಾರೆ ಅವ್ರಿಗೆ 3,000 ರೂಪಾಯಿ ಕೊಡ್ತಾರೆ. ಅದೇ ರೀತಿ ಯಾರೆಲ್ಲ ಡಿಪ್ಲೊಮಾ ಮುಗಿಸ್ಕೊಂಡಿರ್ತಾರೆ ಅವ್ರಿಗೆ 2 ವರ್ಷ ಕಾಲ 1,500 ರೂಪಾಯಿ ಕೊಡ್ತಾರೆ ಅಲ್ವಾ. ಇದನ್ನ ಜಾರಿಗೆ ತಂದು ಯಾರಂತಂದ್ರೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಅಂಡರ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಅಲ್ಲಿ. ಇದು ಕೂಡ ಕರೆಕ್ಟ್ ಆಗುತ್ತೆ. ಆದ್ರೆ ಈ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಏನು ಒಂದು ಅಮೌಂಟ್ ಬಳಸ್ತಾರಲ್ಲ ಅದು ಜಸ್ಟ್ 14% ಆಫ್ ದಿ ಬಡ್ಜೆಟ್, ನಾಟ್ 20% ಅಂತ. ಅರ್ಥ ಆಯ್ತಾ? ಅಂದ್ರೆ ನಮ್ಮ ರಾಜ್ಯದ ಏನು ಬಡ್ಜೆಟ್ ಇದೆಯಲ್ಲ 14% ಅಮೌಂಟ್ ಅನ್ನ ಈ ಒಂದು 5 ಗ್ಯಾರಂಟಿಗಳಿಗೆ ಕೊಡ್ತಾರೆ, ನಾಟ್ 20%. ಹಾಗಾಗಿ ನಮಗೆ ಆಪ್ಷನ್ ಡಿ ಇದೆಯಲ್ಲ ಇದು ತಪ್ಪಾದ ಹೇಳಿಕೆಯಾಗಿದೆ. 20% ಕೊಟ್ಟಿದ್ದಾರೆ ಅಲ್ವಾ. ನೋಡಿ ಕೊಟ್ಟಿದ್ದಾರೆ ನಮಗೆ ಸ್ವಲ್ಪ ನೋಡ್ತಾ ಕೂಡ 5 ಗ್ಯಾರಂಟಿ ಕೊಟ್ಟಿರೋದಾ. ಒಂದು ಮಹಿಳೆಯರಿಗಾಗಿ ಶಕ್ತಿ ಯೋಜನೆ, ಇದರ ಜಾರಿಗೆ ತಂದ ಇಲಾಖೆ ಒಂದು ಸಾರಿಗೆ ಇಲಾಖೆ. ಹೌದಾ? ಅಂದ್ರೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಅಂದ್ರೆ ಸಂಚಾರ ಮಾಡಬಹುದು. ಇದಕ್ಕೆ ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಮೌಂಟ್ ಅಂದ್ರೆ 5,015 ಕೋಟಿ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅಮೌಂಟ್ ಗೊತ್ತಿರಬೇಕಾಗುತ್ತೆ. ಎರಡನೇದು ಬಂದು ಅನ್ನಭಾಗ್ಯ ಯೋಜನೆ, ಇದನ್ನ ಜಾರಿಗೆ ತಂದ ಇಲಾಖೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದನ್ನು ಜಾರಿಗೆ ತಂದಿದೆ. ಇದರಲ್ಲಿ 5 kg ಕೇಂದ್ರ ಸರ್ಕಾರ ಕೊಡ್ತಾರೆ, 5 kg ರಾಜ್ಯ ಸರ್ಕಾರ ಕೊಡ್ತಾರೆ. ಅಮೌಂಟ್ ಎಷ್ಟಾಗಿದೆ ಅಂತ ನೋಡಿ 8,079 ಕೋಟಿ ರೂಪಾಯಿಗಳನ್ನ ಇದಕ್ಕೆ ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಮೂರನೇದು ಗೃಹ ಜ್ಯೋತಿ ಅಲ್ವಾ. ಗೃಹ ಜ್ಯೋತಿ ಅಂದ್ರೆ ಪ್ರತಿ ಮನೆಗೆ ಏನ್ ಮಾಡ್ತಾರೆ ಅಂದ್ರೆ ಸುಮಾರು ಮ್ಯಾಕ್ಸಿಮಮ್ ಆಗಿ 200 ಯೂನಿಟ್ಗಳವರೆಗೆ ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡ್ತಾರೆ. ಓಕೆ, ಇದಕ್ಕೆ ಎಷ್ಟು ಅಮೌಂಟ್ ಇಟ್ಟಿದ್ದಾರೆ ಅಂತಂದ್ರೆ 9,657 ಕೋಟಿ ಇಟ್ಟಿದ್ದಾರೆ. ಇದನ್ನ ಜಾರಿಗೆ ತಂದ ಇಲಾಖೆ ಬಂದು ಇಂಧನ ಇಲಾಖೆ. ಅದೇ ರೀತಿ ನೆಕ್ಸ್ಟ್ ಬಂದು ಗೃಹಲಕ್ಷ್ಮಿ, ಇದನ್ನ ಜಾರಿಗೆ ತಂದಂತ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಇದನ್ನ ಮನೆಯ ಕುಟುಂಬಸ್ಥದ ಮಹಿಳಾ ಕುಟುಂಬಸ್ಥರಿಗೆ ಮುಖ್ಯಸ್ಥರಿಗೆ ಅಂದ್ರೆ ಕೊಡ್ತಾ ಹೋಗ್ತಾರೆ ಪ್ರತಿ ತಿಂಗಳು 2,000. ಇದಕ್ಕೆ ಅಮೌಂಟ್ ಎಷ್ಟು ಇಟ್ಟಿದ್ದಾರೆ ಗೊತ್ತಿರಬೇಕಾಗುತ್ತೆ. ನೋಡಿ 28,608.40 ಕೋಟಿಗಳಷ್ಟು ಇದಕ್ಕೆ ಮೀಸಲಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಯುವ ನಿಧಿ ಯೋಜನೆ, ಇದನ್ನ ಜಾರಿಗೆ ತಂದದ್ದು ಯಾರಂದ್ರೆ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಇದನ್ನು ತಂದಿರುವಂತದ್ದು. ಇದಕ್ಕೆ ಅಮೌಂಟ್ ಎಷ್ಟು ಇಟ್ಟಿದ್ದಾರೆ ನೋಡ್ತಗೋಣ. ಸೊ ಅದ ಆಗ್ಲೇ ಹೇಳಿದಂಗೆ ಡಿಗ್ರಿ ಅಂದ್ರೆ ಯಾರೆಲ್ಲ ಪದವಿ ಮುಗಿಸ್ಕೊಂಡಿರ್ತಾರೆ ಅವ್ರಿಗೆ 3,000 ಕೊಡ್ತಾರೆ, ಡಿಪ್ಲೊಮಾ ಹೋಲ್ಡರ್ಗಳಿಗೆ 1,500 ಕೊಡ್ತಾರೆ. ಹೌದಾ? ಇದು ಗರಿಷ್ಠವಾಗಿ 2 ವರ್ಷಗಳ ಕಾಲ ಕೊಡ್ತಾ ಹೋಗ್ತಾರೆ. ಇದಕ್ಕೆ ಅಮೌಂಟ್ ಎಷ್ಟು ಇಟ್ಟಿದ್ದಾರೆ ಅಂದ್ರೆ 650 ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲಾ ಗ್ಯಾರಂಟಿಗಳಿಗೆ ಎಷ್ಟು ಅಮೌಂಟ್ ಇಟ್ಟಿದ್ದಾರೆ ಅಂತಂದ್ರೆ 52,940 ಕೋಟಿಗಳಷ್ಟು ಅಂದ್ರೆ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸುಮಾರು ಬಜೆಟ್ ನ 14%. ವೆರಿ ವೆರಿ ಇಂಪಾರ್ಟೆಂಟ್. 14% ಏನಂದ್ರೆ ಬಜೆಟ್ 14% ಅಂದ್ರೆ ಸೊ ಈ ಒಂದು ಗ್ಯಾರಂಟಿಗಳಿಗೆ ಹೋಗ್ತದೆ. ಓಕೆನಾ? ಜೊತೆಗೆ ನೋಡಿ ಏನು ಈ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿ ಯೋಜನೆಗಳಿದೆಯಲ್ಲ ಇದರಿಂದ ಪ್ರತಿ ಕುಟುಂಬ ಏನಂದ್ರೆ ಸರಾಸರಿಯಾಗಿ 50,000ದಿಂದ 55,000 ಅಂದ್ರೆ ಪ್ರತಿ ವರ್ಷಕ್ಕೆ ಆ ಒಂದು ಕುಟುಂಬಕ್ಕೆ ನಮ್ಮ ರಾಜ್ಯದಲ್ಲಿ ಹಣ ಈ ಸರ್ಕಾರದಿಂದ ಹಣ ವರ್ಗಾವಣೆ ಆಗ್ತದೆ. ಎಷ್ಟರಿಂದ? ಸೊ 50 ಸರಾಸರಿಯಾಗಿ 50,000ರಿಂದ 55,000 ಅಂದ್ರೆ ಮನೆಗಳಿಗೆ ಹೋಗ್ತದೆ. ಓಕೆನಾ? ಸೊ ಹಾಗಾಗಿ ನಮಗೆ ಇಲ್ಲಿ ಏನು 4th ಆಪ್ಷನ್ 20% ಅಲ್ಲ, ಇಟ್ಸ್ 14% ಆಫ್ ಬಡ್ಜೆಟ್ ಅದಕ್ಕೆ ಹೋಗ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ತಪ್ಪಾದ ಹೇಳಿಕೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ರೆ ಒಂದು ಸಲ ನೋಡ್ಕೊಳ್ಳಿ. ಓಕೆ, ಸೊ ಹಾಗಾಗಿ ಇದಿಷ್ಟು ಆಗಿತ್ತು ರಿಗಾರ್ಡಿಂಗ್ ದ ಕರ್ನಾಟಕ ಎಕನಾಮಿಕ್ ಸರ್ವೆ ಆಫ್ 2024-25. ಇದು ಸೆಕೆಂಡ್ ಟಾಪಿಕ್ ಡಿಸ್ಕಸ್ ಮಾಡಿದ್ವಿ. ಹಾಗೆ ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಕೂಡ ರಿಮೈನಿಂಗ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಕೂಡ ಮಾಡಿ. ಓಕೆನಾ? PDF ಬೇಕಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ಗಿವನ್ ನಂಬರ್. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತಾಳ. ಥ್ಯಾಂಕ್ ಯು.